ಬೆಂಗಳೂರು ಹೊರವಲಯದಲ್ಲಿ ದೊಡ್ಡ ಡಂಪ್ ಯಾರ್ಡ್ ಮಾಡುವುದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರಂತೆ. ನಾಗರಾಜ್ ಯಾದವ್ ಅವರು ಪ್ರಶ್ನೆ ಮಾಡ್ತಾರೆ, ಕಸದ ರಾಶಿ ತುಂಬಿದೆ ಬೆಂಗಳೂರಿನಲ್ಲಿ, ಏನಾಗ್ತಾ ಇದೆ ಅಂತ ಹೇಳಿ. ಇದಕ್ಕೆ ನಾಗರಾಜ್ ಯಾದವ್ ಪ್ರಸ್ತಾಪಕ್ಕೆ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಕ್ಯೂ ನಿಂತಹ ಕಸದ ಲಾರಿಗಳನ್ನ ನೋಡಿ ಅವರೇ ದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿ ಕಸಕ್ಕೆ 100 ಎಕರೆ ಖರೀದಿ ಮಾಡುವ ಭರವಸೆಯನ್ನ ಕೊಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಯಾವಾಗ ಅದು ಕಾರ್ಯರೂಪಕ್ಕೆ ಬರುತ್ತೋ ಗೊತ್ತಿಲ್ಲ. ಕಸದ ಸಮಸ್ಯೆಗೆ ಶೀಘ್ರ ಹಾಗೂ ಶಾಶ್ವತ ಪರಿಹಾರ ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇದೊಂದು ದೊಡ್ಡ ಮಾಫಿಯಾ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಎಲ್ಲಾ ಶಾಸಕರಿಂದ ಬ್ಲಾಕ್ ಮೇಲ್ ಅಂತ ಡಿಕೆ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿಗೆ ಸದ್ಯದಲ್ಲೇ ಮುಕ್ತಿ ಅಂತ ಭರವಸೆಯನ್ನ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ನಲ್ಲಿ ನಾಗರಾಜ್ ಯಾದವ್ ಪ್ರಶ್ನೆಗೆ ಡಿಕೆ ಶಿವಕುಮಾರ್ ಉತ್ತರವನ್ನ ಕೊಟ್ಟಿದ್ದಾರೆ. 4 ಭಾಗ ಮಾಡಿ ಇದೊಂದು ದೊಡ್ಡ ಮಾಫಿಯಾ. ಹಿಂದೆ 89 ಇದನ್ನ ಗ್ರೂಪ್ ಮಾಡಿಬಿಟ್ಟು ಟೆಂಡರ್ ಕರೆದಿದ್ರು. ಅವರೆಲ್ಲ ಕಾರ್ಟೆಲ್ ಮಾಡಿಕೊಂಡು 85% ಅಬೋ ಹಾಕ್ಕೊಂಡು ತಿರ್ಗಾ ಕೋರ್ಟ್ಗೆ ಹಾಕಿ ನಮಗೆ ಏನು ಕೆಲಸ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಂಬರ್ 1. ಎರಡನೇದು, ಕೋರ್ಟ್ ಅವರು ಕೂಡ ತೀರ್ಪನ್ನು ಕೊಡ್ತಾ ಇಲ್ಲ, ಏನು ಮಾಡಬೇಕು ಅಂತ ಕೊಡ್ತಾ ಇಲ್ಲ. ನಾನು ಇದನ್ನು ಏನಾದ್ರು ಮಾಡಿ 4 ಭಾಗ ಮಾಡಿ ಒಂದು ಬೆಂಗಳೂರಿಂದ 50 ಕಿಲೋಮೀಟರ್ ದೂರಕ್ಕೆ ಯಾವ್ದಾದ್ರು ಗುಡ್ಡೆಗಳ ಪರವಾಗಿ ಹಾಕಬೇಕು ಅನ್ನೋದು ಒಂದು ದೊಡ್ಡ ಪ್ರಯತ್ನ ಮಾಡಿ 4 ಟೆಂಡರ್ ಕರಿಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಮೇಲೆ ಈ ನಮ್ಮ ಬೆಂಗಳೂರು MLAಗಳು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ವಾಂಟ್ ಟು ನೇಮ್ ದೆಮ್. ಐ ಆಮ್ ಟೆಲಿಂಗ್ ಯು ಫ್ಯಾಕ್ಟ್. ಎಲ್ಲ ಪಾರ್ಟಿಯವರು 800 ಕೋಟಿ ರೂಪಾಯಿ ಅಂತೆ. ಎಂತಕ್ಕೆ ಅವ್ರಿಗೆ ಡೆವಲಪ್ಮೆಂಟ್ ಕಾಸ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಹೆಸರು ಹೇಳಂಗಿಲ್ಲ. ಇಲ್ಲಿ 800 ಕೋಟಿ ರೂಪಾಯಿ ಎಲ್ಲ ಇದು ಸರಿಯಾಗಿ 3 ದಿನದಿಂದ ಮಾದೇವಪುರದಲ್ಲಿ ಗಾಡಿ ನಿಂತೋಗ್ಬಿಟ್ಟಿದೆ. ಇವತ್ತು ಬೆಳಗ್ಗೆಲ್ಲ ಟಿವಿಲೆಲ್ಲ ತೋರಿಸ್ತಾ ಇದ್ರು ಗಾಡಿಗಳನ್ನೆಲ್ಲ. ನಾನು ಜಿಮ್ಗೆ ಒಂದು ಇದನ್ನ ಥ್ರೆಡ್ಮಿಲ್ ಮಾಡೋಣ ಅಂತ ನೋಡಿದೆ. ಅದು ನೋಡ್ಬಿಟ್ಟು ಹಂಗೆ ಕೂತ್ಕೊಬಿಟ್ಟೆ, ನಾನೇ ಸುಸ್ತಾಗಿ ಕೂತ್ಕೊಬಿಟ್ಟಿದೆ. ಸೊ ಹಿಂಗೆ ದೊಡ್ಡ ಸಮಸ್ಯೆ ಇದೆ. ಸೋಮವಾರ ಐ ವಿಲ್ ಗಿವ್ ಎ ಡೀಟೇಲ್ ರಿಪ್ಲೈ. ಸೋಮವಾರನೇ ಇದ್ರ ಬಗ್ಗೆ ಒಂದು ರಿಪ್ಲೈ ಮಾಡ್ತಾರೆ. ಇದಕ್ಕೆ ನಾನು ಕೂಡ ಇದನ್ನ ಏನಾದ್ರು ಮಾಡಿ ಬೆಂಗಳೂರು ವ್ಯಾಪ್ತಿಯಿಂದನೇ ದೂರ ಹೋಗ್ಬೇಕು ಅಂತ ಎಲ್ಲ MLAಸ್ಗೂ ನಿಮಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಲ್ಲರೂ ಈ ಗುಡ್ಡೆ ಪಕ್ಕ ಕೋಲಾರು, ಈ ನಮ್ಮ ನೆಲಮಂಗಲ, ಈ ನಮ್ಮ ಕನಕಪುರ ರೋಡಲ್ಲಿ ಎಲ್ಲರೂ ಈ ಫಾರೆಸ್ಟ್ ಜಮೀನು ಪಕ್ಕದಲ್ಲಿ ಎಲ್ಲರೂ ಒಂದು 100 ಎಕರೆ ಜಮೀನು ಕೊಟ್ಟರೆ ಖರೀದಿ ನಾನೇ ಪರ್ಮನೆಂಟಾಗಿ ಖರೀದಿ ಮಾಡಿಬಿಟ್ಟು ಮೊನ್ನೆ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದೆ, 100 ಎಕರೆ ಕೊಡಪ್ಪ ಇಲ್ಲಿ ನೀನು ಅಂತಂದ್ರೆ ಅವರು ಇಂಡಸ್ಟ್ರೀಸ್ ಒಳಗಡೆ ಕಸ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ. ನಾನು ಹೋಗಿ ಇದನ್ನ ಹೈದ್ರಾಬಾದಲ್ಲಿ ಚೆನ್ನೈಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಆಲ್ ಎಲೆಕ್ಟ್ರಿಕ್ ಹ್ಯಾಸ್ ಫೇಲ್ಡ್. ನಮ್ಮ ಕಾಲದಿಂದ ಜಾರ್ಜು ಎಲ್ಲ ಕೊಟ್ಟದ್ದೆಲ್ಲ ಕಂಪ್ಲೀಟ್ ಎಲ್ಲ ಫೇಲ್ ಆಗ್ಬಿಟ್ಟಿದೆ. ಈಗ ಒನ್ಲಿ ಆಪ್ಷನ್ ಈಸ್ ಗ್ಯಾಸ್ ಮಾಡೋಕ್ಕೆ ಒಂದು ಅವಕಾಶ ಇದೆ. ಸೊ ಅದೊಂದು ಮಾತ್ರ ಒಂದು 3-4 ಕಡೆ ಡೆಲ್ಲಿಯಲ್ಲೂ ನೋಡ್ಕೊಂಡು ಬಂದಿದ್ದೀನಿ. ಇಂಡೋರಲ್ಲೂ ಭಾಳ ಚೆನ್ನಾಗಿ ಬೆಸ್ಟ್ ಇದೆ ಅಂತ ಹೇಳಿದ್ದಾರೆ. ಅಲ್ಲೊಂದು ಕಡೆ ಹೋಗ್ತೀನಿ. ಈಗಾಗಲೇ ನಾನು ಪ್ಲಾನಿಂಗ್ ರೆಡಿ ಮಾಡಿದ್ದೀನಿ. 2 ಕಡೆ ಜಮೀನ ನೈಸ್ ರೋಡ್ ಅವ್ರ ಹತ್ರ ಒಂದು 100 ಎಕರೆ ತೊಗೊಂಡಿದ್ದೀನಿ. ಅವ್ರಿಗೆಲ್ಲ ನಮ್ಮ ಬರೆದಿದೆ. ಇನ್ನೊಂದು ಅಲ್ಲೆಲ್ಲ ದೊಡ್ಡಬಳ್ಳಾಪುರ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಿಕ್ತ ಶುಭ ಶಕುನ. ಮೇಲ್ಮನೆಯಲ್ಲಿ ಡಿಕೆ ಲವಲವಿಕೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶುಭ ಶಕುನ ಏನಾದ್ರೂ ಸಿಕ್ತಾ ಅಂತ ಮೇಲ್ಮನೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಲವಲವಿಕೆಯಿಂದ ಅಂದ್ರೆ ಫುಲ್ ಆಕ್ಟಿವ್ ಆಗಿ ಖುಷಿಯಿಂದ ಹ್ಯಾಪಿ ಆಗಿದ್ದಾರೆ. ಮಿರಿ ಮೆಂಚು ಶಾಲು ಡಿಕೆಶಿ ನಗು. ಶುಭ ಶಕುನ ಸಿಕ್ಕಿದ್ಯಾ ಅಂತ ಕಾಲೆಳೆದಿದೆ ಕೇಸರಿ. ಏನಾದ್ರೂ ಖುಷಿ ಇದ್ರೆ ಹೇಳಿ ಅಂತ ಹೇಳಿ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ಸಿಟಿ ರವಿಗೆ ಸಾಥನ ಕೊಟ್ಟಿದ್ದಾರೆ ರವಿಕುಮಾರ್. ನೆನೆ ಡಿನ್ನರ್ ಪಾರ್ಟಿ ಮಾಡಿದ್ದೀರಿ ಒಂದ್ ಕಡೆ. ಸೊ ಹಾಗಾಗಿ ಫುಲ್ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀರಲ್ಲ, ಹ್ಯಾಪಿ ಆಗಿದ್ದೀರಲ್ಲ, ಮಿರಿ ಮೆಂಚ್ತಾ ಇದ್ದೀರಾ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಕಾಲೆಳೆದಿದ್ದಾರೆ.
ಸಿಟಿ ರವಿ, ಅದೇ ರೀತಿಯಾಗಿ ಅವರ ಜೊತೆಗೆ ರವಿಕುಮಾರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಿಮ್ಮನ್ನೆಲ್ಲ ಬನ್ನಿ ಅಂತ ಅನ್ನಲ್ಲಪ್ಪ, ಆದ್ರೂ ಕೂಡ ಬರ್ತಾ ಇರಲಿಲ್ಲ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. 1989ರಿಂದ ಹೀಗೆ ಹೋಗ್ತಾ ಇದ್ದೇನೆ, ಸೊ ಹಾಗೆ ಈಗಲೂ ಕೂಡ ಹಾಗೆ ಇದ್ದೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ, ಶುಭ ಶಕುನ ಏನಾದ್ರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ರವಿ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರಾ, ಬೇರೆ ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ಬಹುಶಃ ಅಲ್ಲ, ನೀವು ಯಾವಾಗಲೇ ಎಲ್ಲರನ್ನ ಕರಿತಾ ಇದ್ದೀರಿ, ಯಾಕೋ ನಿನ್ನ ಕರೆದಿಲ್ಲ. ಅಲ್ಲ, ಬಹುಶಃ ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರಾ ಅನ್ನಂಗೆ ಅಷ್ಟೇ ಅಷ್ಟೇ. ಈಗ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಾಗೆ. ಆ ಪ್ರಯತ್ನದಲ್ಲಿ ನಾನು ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಉಪಮುಖ್ಯಮಂತ್ರಿ, ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. 80